ಡಿ.ಕೆ. ಶಿವಕುಮಾರ್ ಅವರು ಈ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಬಿ.ವೈ. ವಿಜಯೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದನ್ನು ನೋಡಿದ್ರಿ. ಈಗ ಇದ್ರ ಬಗ್ಗೆನೇ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಯೋಜನೆಗಳ ಮರು ಅರ್ಜಿಯ ವಿಚಾರ ಸಂಬಂಧ ಕೈ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿಯ ಬಗ್ಗೆ ಸರ್ಕಾರ ಚಕಾರ ಎತ್ತಿಲ್ಲ. 5,000 ಕೋಟಿ ಲೆಕ್ಕದ ಬಗ್ಗೆ ಸರ್ಕಾರ ಜಾಣ ಮೌನಕ್ಕೆ ಜಾರಿದೆ. ಈಗ ಮರು ಅರ್ಜಿ ಸ್ವೀಕಾರ ಒಳ್ಳೆಯ ಉದ್ದೇಶವೇ ಇರಬಹುದು. ಹೌದು, ಅರ್ಹರನ್ನ ಹುಡುಕುವಂತ ಪ್ರಯತ್ನ ಆಗಿರಬಹುದು. ಆದರೆ ಇದೇ ನೆಪದಲ್ಲಿ ನಿಜವಾದ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದಲ್ವಾ? ಈ 2 ಯೋಜನೆಗಳಲ್ಲಿ ಲೋಪದೋಷಗಳಿವೆ ಅಂತ ಸರ್ಕಾರವೇ ಹೇಳಿದಂಗಾಗಿದೆ. ಯಾವುದೇ ಮುಂದಾಲೋಚನೆ ಇಲ್ಲದೇ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿಬಿಟ್ರು. ಅದರ ಹೊಡೆತಗಳು ನ್ಯೂನ್ಯತೆಗಳು ಈಗ ಗೊತ್ತಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಭ್ರಷ್ಟಾಚಾರ ಮುಕ್ತಿಗಳದು ಇವತ್ತವರೆಗೆ ಚಕಾರ ಎತ್ತಿದ್ರೆ ಹಲವಾರು ರೀತಿಯಲ್ಲಿ ಅದನ್ನು ಸಾರ್ವಜನಿಕವಾಗಿ ಹಲವಾರು ರೀತಿಯಲ್ಲಿ ಹಲವಾರು ನಾಯಕರುಗಳು ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ 5,000 ಕೋಟಿ ಏನಾಯಿತು 2 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳು ಹೋಗತಕ್ಕಂಥದ್ದು 5,000 ಕೋಟಿ ಇವತ್ತು ಅಕೌಂಟೇ ಸಿಗ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. 5,000 ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈಗ ನೆನ್ನೆ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯ ಮಾಡ್ತೀವಿ ಅಂತೇಳಿ ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾರೆ. ಏನಾಗಿದೆ ಸರ್ ಆ ದುಡ್ಡು? ಅವ್ರು ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ. ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತ ತಿಂಗಳದು